ನಮಸ್ಕಾರ ಎಲ್ಲರಿಗೂ ಕನ್ನಡ ಕ್ರಿಯೇಷನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನೀಗ ಒಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ ಒಂದು ಸೀರೆ ಕುಚ್ಚಿನ ಜೊತೆಗೆ ಬಂದಿದ್ದೀನಿ. ಕುಚ್ಚು ಹಾಕೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಸ್ವಲ್ಪ ಈಗ ಶುರು ಮಾಡಿಬಿಟ್ಟೆ, ಯಾಕೆಂದರೆ ಇಲ್ಲಿ ತುಂಬ ಗಲಾಟೆ ಇತ್ತು. ಪಕ್ಕದ ಮನೆಯಲ್ಲಿ ಕಾರ್ಪೆಟ್ರ್ ಕೆಲಸ ನಡೀತಾ ಇತ್ತು, ತುಂಬ ಸೌಂಡ್ ಇತ್ತು. ಅದಕ್ಕೆ ಸ್ವಲ್ಪ ಒಂದು 3 ಬೀಡ್ ಹಾಕ್ಕೊಂಡು ಒಂದು ಶುರು ಮಾಡಿಬಿಟ್ಟಿದ್ದೀನಿ. ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಈ ಥರ ಸೇಫ್ಟಿ ಪಿನ್ ಹಾಕಿ ಇಟ್ಟಿದ್ದೀನಿ. ಈ ಥರ ಸೇಫ್ಟಿ ಪಿನ್ ಹಾಕಿ ಬಿಟ್ಟರೆ ನೋಡಿ, ಇದು ಊರಿದ್ರೆ ಊರಲ್ಲ. ಈಗ ನೋಡಿ, ನಾವು ಶುರು ಮಾಡಬೇಕು ಅಂದರೆ ಹಿಂಗೆ ದಾರ ಸುತ್ಕೊಂಡು ಬರೋರಿಗೆ ಸೇಫ್ಟಿ ಪಿನ್ನ ನೋಡಿ ಶುರು ಮಾಡ್ತೀನಿ. ನೋಡಿ, ನಾನು ಈಗ ಹಾಕೊಂಡಿದ್ದೀನಿ. ಸ್ವಲ್ಪ ಇದನ್ನು ತಿರುಗಿಸ್ಕೊಂಡು ಬೀಡ್ ಹಾಕಿರೋದು ಹಿಂದ್ಗಡೆ ದಾರ ಕಷ್ಟ. ಮತ್ತು ಮೇಲೆ ವರ್ಕ್ ಬರುತ್ತಲ್ಲ, ಅದಕ್ಕೆ ಹಾಕೋದು ಬೀಡ್ಸ್ ಹಾಕೋಕ್ಕೆ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. 3mm ಬೀಡ್ಸ್ ತೊಗೊಂಡಿದ್ದೀನಿ ನಾನು. ನೋಡಿ, ಈ ಥರ ನೋಡಿ, ಹೀಗೆ ಹೋಲ್ ಕಾಣಿಸ್ತಾ ಇದೆ ನೋಡಿ. ಹಿಂಗೆ ಹೋಗಿ ಎರಡರಲ್ಲೊಂದು ನೋಡಿ, ಹಿಂಗೆ 2 ಸಲ ಸುತ್ಕೋಬೇಕು. ಇಲ್ಲಿ ಹೋಗಬೇಕು ಒಳಗೆ. ಹಿಂಗೆ ನೋಡಿ, ಹಿಂಗೆ ಹೋಗಿ ಹಿಂಗೆ ದಾರನ ತಂದು ನೋಡಿ, ಎರಡರಲ್ಲೊಂದು ತುಂಬ ಈಸಿ ಇದೆ ಅಂತ ಹೊಸಬ್ರು ಸುಧಾ ಹಾಕ್ಬೋದು, ತುಂಬ ಸುಲಭವಾಗಿ ಹಾಕ್ಬೋದು. ನೋಡಿ ಕಲ್ತ್ಕೊಂಡು ಹಾಕಿ. ತುಂಬ ಈಸಿಯಾಗಿ ಹಾಕಂತೀವಿ, ಎಲ್ಲ ಹಾಕಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಕಷ್ಟವೇ ಯಾವೂ ಇಲ್ಲ. ಈ ಥರ ತುಂಬ ಈಸಿಯಾಗಿರೋದನ್ನೇ ನಾನು ಆಯ್ಕೆ ಮಾಡಿ ನಾನು ವಿಡಿಯೋ ಮಾಡ್ತೀನಿ. ಹೊಸ್ದಾಗಿ ಕಲಿಯೋ ಹೆಣ್ಮಕ್ಳಿಗೆ ಸುಲಭ ಆಗಲಿ ಅಂತ ಅಂದ್ಬಿಟ್ಟು ನನ್ನ ಕಷ್ಟವೇ ಯಾವೂ ಹಾಕಲ್ಲ. ತುಂಬ ಕಷ್ಟವೆಲ್ಲ ಇರ್ತವೆ, ಅವೆಲ್ಲ ಹೆಣ್ಮಕ್ಳು ಫಸ್ಟ್ ಹಾಕೋರು ಕಲಿಯೋಕ್ಕಾಗಲ್ಲ ಅದನ್ನೆಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಅವೆಲ್ಲ ನಾನು ಹಾಕೋಕ್ಕೆ ಹೋಗಲ್ಲ. ಈಸಿಯಾಗಿರೋವಾದರೆ ಎಲ್ಲ ಹೆಣ್ಮಕ್ಳು ಹಾಕ್ತಾರಲ್ವ, ಹಾಗಾಗಿ ನೋಡಿ, ಇದು ತುಂಬ ಈಸಿ. 2 ಸ್ಟೆಪ್ಗೆ ಮುಗ್ದೋಗುತ್ತಿದೆ. ಅದಕ್ಕೋಸ್ಕರ ನಾನು ಇದು ಚಾಯ್ಸ್ ಮಾಡಿಕೊಂಡು 2 ಸ್ಟೆಪ್ಪಲ್ಲಿ ಮುಗಿಯೋಂಥದ್ದನ್ನ ಹಾಕ್ತಾಯಿದ್ದೀನಿ. ಹೊಸಬ್ರು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ. ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ನೋಡ್ಬೋದು ಫಸ್ಟು. ನೋಡಿ, ಇದೇ ಥರ ಫುಲ್ಲು ಸ್ಯಾರಿ ಫುಲ್ ಹಾಕ್ಕೊಂಡು ಹೋಗ್ಬೇಕು. ಆಮೇಲೆ ಇನ್ನೊಂದು ಸ್ಟೆಪ್ ಬರುತ್ತೆ, ಡಬಲ್ ಕಲರು ಹಾಕಿ ತೋರಿಸ್ತೀನಿ. ನೋಡಿ, 14 ಕಂಬ ಹಾಕ್ಕೊಂಡಿದ್ದೀನಿ. ಈಗ ನೋಡಿ,
1 2 3 4 5 6 7 8 9 10 11 12 13 14 ಈ ಥರ ಹಿಂಗೆ 14 ಕಂಬ ಹಾಕ್ಕೊಂಡು ನೋಡಿ ಇಲ್ಲಿ 3 ಚೈನ್ ಹಾಕಿ ಸಿಂಗಲ್ ಲಾಕ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ಈ ಥರ ಹಿಂಗೆ ಲಾಕ್ ಆಗುತ್ತೆ. ಮತ್ತು ಸೀರೆನ ಮತ್ತೆ ಸೀದಾ ಈ ಕಡೆಗೆ ತಿರುಗಿಸ್ಕೋಬೇಕು. ಈ ಕಡೆಗೆ ತಿರ್ಸ್ಕೊಂಡು ನೋಡಿ 3 ಚೈನ್ ಹಾಕೋಬೇಕು. 1 2 3 ನೋಡಿ. ಈಗ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ನೋಡಿ. 1 2 ಬಿಟ್ಟು 3ನೇದಕ್ಕೆ ಲಾಕ್ ಮಾಡಬೇಕು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ. 1 2 3 ತ್ರಿಬಲ್ ಕಂಬದ ಮೇಲೆ ಹೋಲ್ಗಳು ಕಾಣಿಸ್ತವೆ. ಇದಕ್ಕೆ ಲಾಕ್ ಮಾಡಬೇಕು, ಸಿಂಗಲ್ ಲಾಕು ನೋಡಿ. ಮತ್ತೆ 1 2 3 ಮತ್ತೆ 1 2 ಬಿಟ್ಟು 3ನೇದಕ್ಕೆ ಲಾಕ್ ಮಾಡಬೇಕು. ಇಲ್ಲಿ ನೋಡಿ ಹೋಲು ಚೆನ್ನಾಗಿ ಕಾಣಿಸ್ತವೆ. ಇದೇ ಥರ 1 2 3 1 2 3 3ನೇದಕ್ಕೆ ಲಾಕ್ ಮಾಡಬೇಕು. ಸಿಂಗಲ್ ಲಾಕು 1 2 3 1 2 3 ಇದೇ ಥರ 5 ಸಲ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಸಿಂಗಲ್ ಲಾಕು 1 2 3 5 ಪೆಟಲ್ಸ್ ಬರ್ತವೆ ನೋಡಿ. ಲಾಸ್ಟಲ್ಲಿ 1 2 ಇದು ಕಂಬ ಇದೆ. ಈ ಸಿಂಗಲ್ ಕಂಬ ಇದೆಯಲ್ಲ ಇದ್ರ ಮೇಲೆ ಲಾಕ್ ಮಾಡ್ತೀನಿ. 1 2 ಬಿಟ್ಟು ಸಿಂಗಲ್ ಕಂಬದಲ್ಲಿ ಹೋಗಿ ನೋಡಿ ಒಳಗೆ ಹೋಗಿ ದಾರನ ತಂದು ಸಿಂಗಲ್ ಲಾಕ್ ಮಾಡಿದ್ದೀನಿ ನೋಡಿ. ಈಗ ಮತ್ತೆ ಚೈನ್ ಹಾಕ್ಕೋಬೇಕೀಗ. ಈಗ ನೋಡಿ ಈ ಥರ ಬೀಡ್ಸ್ ಬಂತು. ಈ ಥರ ಬೀಡ್ಸ್ ಬಂದಿದೆಯಲ್ವಾ. ಈಗ ಮತ್ತೆ ಚೈನ್ ಹಾಕೋತೀನಿ ನೋಡಿ. 1 2 3 ಹಾಕಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಗೆ ಬರುತ್ತೆ. ಸಿಂಗಲ್ ಲಾಕ್ ಮಾಡಬೇಕು. ಮತ್ತು 1 2 3 4 5 ಇದು ಕುಚ್ಚಿಗೆ ಇದೆಲ್ಲ ಬರುತ್ತೆ ನೋಡಿ. ಅಲ್ಲಿಗೆ ಲಾಕ್ ಮಾಡೋಣ ನೋಡಿ. ಹಿಂಗೆ ನೋಡ್ಕೋಬೇಕು ನೋಡಿ ಎಲ್ಲಿಗೆ ಬರುತ್ತೆ. ಇಲ್ಲಿಗೆ ಲಾಕ್ ಮಾಡೋಣ. ಸಿಂಗಲ್ ಲಾಕು ಮತ್ತು 3 ಚೈನ್ 1 2 3 ಮತ್ತು ಇದು ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡೋಣ. ಬಟ್ಟೆಗೆ ಚುಚ್ಚಿ ಲಾಕ್ ಮಾಡಬೇಕು. ಮತ್ತು 3 ಚೈನು 1 2 3 ಸ್ಟಾರ್ಟಿಂಗಿಂದನೇ ಹಿಂಗೆ ಹಾಕ್ಕೊಂಬರ್ಬೇಕು. ಸ್ಟಾರ್ಟಿಂಗಲ್ಲಿ 5 ಚೈನ್ ಹಾಕ್ಬಿಟ್ಟು 1 ಲಾಕ್ ಮಾಡ್ಕೋಬೇಕು. ಮತ್ತು ಹಿಂಗೆ 3 ಚೈನ್ ಹಾಕೋಬೇಕು. ಮತ್ತು ಆಮೇಲೆ ಬೀಡ್ ಹಾಕೋಬೇಕು ನೋಡಿ. ಈ ಥರ ಬೀಡು. ಈಗ ಬೀಡ್ ಹಾಕೋತೀನಿ. ದಾರ ಮೇಲ್ ಮಾಡಿ ನೋಡಿ ಈ ಥರದ್ದೊಂದು ಬೀಡ್ ಹಾಕೋತೀನಿ. ನೋಡಿ ಈ ಥರ ಬೀಡ್ ಹಾಕ್ಕೊಂಡು ಬೀಡ್ ಒಳಗಡೆ ದಾರನ ತೆಗೆದು ಬೀಡಿಗೆ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಸಿಂಗಲ್ ಲಾಕ್ ಮಾಡ್ತೀನಿ. ಈ ಥರ ಸಿಂಗಲ್ ಲಾಕ್ ಮಾಡಿ ಮತ್ತು 3 ಚೈನ್ ಹಾಕೋತೀನಿ. 1 2 3 ನೋಡಿ ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ತೀನಿ. ಇದು ಲಾಕ್ ಮಾಡಿ ಮತ್ತೆ ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು. ಈ ಥರ ಹಿಂಗೆ ತಿರುಗಿಸ್ಕೊಂಡು ಮತ್ತೆ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ನೋಡಿ ಈ ಬೀಡಿಂದೆ ದಾರ ಇದೆಯಲ್ಲ ಈ ಬೀಡಿಂದೆ ದಾರಕ್ಕೆ ಹೋಗಿ ದಾರನ ತಂದು ನೋಡಿ ಹಿಂಗೆ ಎರಡರಲ್ಲೊಂದು ತ್ರಿಬಲ್ ಕಂಬಗಳು ಮಾಡ್ಕೊಂಡು ಹೋಗೋದು. ಇಷ್ಟೇ ಇದು. ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಫುಲ್ ಹಾಕಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಬೀಡ್ಸ್ಗಳು. ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೀಡ್ಸ್ ಹಾಕಿ ವರ್ಕ್ ಮಾಡಿರೋದು. ಈಗ ಇದ್ರ ಮೇಲೆ ಇನ್ನೊಂದು ರೆಡ್ ಕಲರ್ ಹಾಕ್ಕೊಂಡ್ಬರ್ತೀನಿ. ಡಬಲ್ ಕಲರ್ ಆಗುತ್ತೆ. ಇನ್ನೊಂದು ಹಾಕ್ತೀನಿ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ ಹಾಕಾಗಿದೆ ಸ್ಯಾರಿ ಫುಲ್ಲು. ಈಗ ಡಬಲ್ ಕಲರ್ ಶುರು ಮಾಡ್ಕೊಳ್ಳೋಣ.
ಈಗ ನೋಡಿ ಇದ್ರ ಮೇಲೇ ನಾಟ್ ಹಾಕ್ಕೊಂಡಿದ್ದೀನಲ್ಲ ಸಿಂಗಲ್ ನಾಟು, ಅದರ ಮೇಲೇ ಸೂಜಿ ಹಾಕಿ ದಾರನ ತಂದು ನಾಟ್ ಹಾಕ್ಕೊತೀನಿ. ಇದನ್ನು ರೆಡ್ ಕಲರ್ ದಾರ ಇದು ನೋಡಿ, ಈ ಥರ ಒಂದು ಮತ್ತೆ ಇನ್ನೂ ಒಂದು ಹಾಕಿ ನಾಟ್ ಹಾಕ್ಕೊತೀನಿ. ನೋಡಿ ಡಬಲ್ ನಾಟು. ಮತ್ತು ಇಲ್ಲಿ ಕುಚ್ಚಿಗೆ 5 ಚೈನ್ ಹಾಕ್ಕೊಂಡಿದ್ದೀನಲ್ಲ, 5 ಚೈನ್ ಹಾಕ್ಕೊಂಡ್ರು ಆಯಿತು, 5 ಸಿಂಗಲ್ ನಾಟ್ ಹಾಕ್ಕೊಂಡ್ರು ಆಯಿತು. ಸಿಂಗಲ್ ನಾಟೇ ಹಾಕ್ಕೊತೀನಿ ನಾನು, ಚೈನ್ ಹಾಕ್ಕೊಳ್ಳೋದಕ್ಕಿಂತ ಸಿಂಗಲ್ ನಾಟ್ ಹಾಕ್ಕೊಂಡ್ರೆ ವಾಸಿ. ಒಂದು ನೋಡಿ ಈಗ ಒಂದು ನಾಟ್ ಹಾಕ್ಕೊಂಡಿದ್ದೀನಿ, 2 3 4 5 ಆದಮೇಲೆ ಇಲ್ಲಿ ಸಿಂಗಲ್ ನಾಟ್ ಹಾಕ್ಕೊಂಡಿದ್ದೀನಲ್ವ, ಈ ಸಿಂಗಲ್ ನಾಟ್ ಮೇಲೆ ನಾಟ್ ಹಾಕ್ಕೋಬೇಕು. ನೋಡಿ 5, ಇದು 6ನೇ ನಾಟು. ಚೈನ್ ಒಳಗೆ 5 ಚೈನ್ ಹಾಕಿದ್ನಲ್ಲ, 5 ಸಿಂಗಲ್ ನಾಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಸಿಂಗಲ್ ನಾಟ್ ಚೈನ್ ಹಾಕ್ಕೊಂಡಿದ್ದೀನಿ, 3 ಸಿಂಗಲ್ ನಾಟ್ ಹಾಕ್ಕೊತೀನಿ. 1 2 3. ಈಗ ನೋಡಿ ಈಗ 3 ಸಿಂಗಲ್ ನಟ್ ಆಗಿದೆ ಅಲ್ವಾ. ಈಗ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ 3 ಚೈನ್ ಹಾಕ್ಕೊಂಡಿರೋವಿದಾವಲ್ವ, ಇಲ್ಲಿ ನೋಡಿ, ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಾ, ಅದರೊಳಗೆ ಹೋಗಿ ದಾರನ ತಂದು ಡಬ್ಬಲ್ ಕಂಬ ಮಾಡ್ಕೊತೀನಿ. ನೋಡಿ 1 2ರಲ್ಲಿ 1 2ರಲ್ಲಿ 1, ಈ ಥರ ಇಲ್ಲೇ 3 ಚೈನ್ನೊಳಗೆ ಹೋಗಿ ಸೂಜಿ ಮೇಲೆ ದಾರ ತೊಗೊಂಡು 3 ಚೈನ್ನೊಳಗೆ ಹೋಗಿ ದಾರನ ತಂದು ನೋಡಿ ಈ ಥರ 2ರಲ್ಲಿ 1 2ರಲ್ಲಿ 1, ಈ ಥರ 3 ಚೈನ್ ಹಾಕ್ಕೊಂಡು 3 ಕಂಬ ಮಾಡಿಕೊಂಡು ಈ ಸಿಂಗಲ್ ಕಂಬನ ಈಗ ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕ್ಕೊಳ್ಳೋಣ. ದಾರ ಬೀಡ್ ತೋರಿಸಿದ್ನಲ್ಲ, ರೌಂಡ್ ಬೀಡು ನೋಡಿ, ಈ ಥರ ಚಿಕ್ಕದು ರೌಂಡ್ ಬೀಡು, ಇದನ್ನು ಹಾಕ್ಕೊಳ್ಳೋಣ. ಇದನ್ನು ದಾರದೊಳಗೆ ಸೇರಿಸಿ ನಾಟೇನು ಹಾಕಲ್ಲ, ಹಾಗೇ ಕಂಬ ಹಾಕೋತೀನಿ. ಬೀಡಿಗೆ ನಾಟೇನು ಹಾಕಿಲ್ಲ ನಾನು. ನೋಡಿ ಈ ಥರ ಸೂಜಿ ಮೇಲೆ ದಾರ ಸುತ್ತಕೊಂಡು ಒಳಗೆ ಹೋಗಿ ದಾರ ಅಂತಂದು 2ರಲ್ಲಿ 1. ನೋಡಿ ಇಲ್ಲಿ ಎಷ್ಟು ಹಾಕೋಬೇಕು ಅಂದರೆ, ಒಂದು ಬೀಡ್ ಹಾಕಿ ಒಂದು ಕಂಬ ಹಾಕ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ಈ ಕಡೆ 3 ಕಂಬ ಹಾಕ್ಕೊಂಡಿದ್ದೀನಿ, ಈ ಕಡೆ 3 ಕಂಬ, ದಾರದ್ದು ಈ ಬೀಡ್ಸು ಸೇರಿ 7 ಕಂಬ, ಡಬಲ್ ಕಂಬ. ನೋಡಿ ಈ ಕಡೆ 3 ಈ ಕಡೆ 3, ಇದು ಮಧ್ಯೆ 1, 7 ಕಂಬನ ತುಂಬ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಚಿಕ್ಕದಾಗಿ ಆರ್ಚ್ ಬಂದಿದೆ ನೋಡಿ, ಚಿಕ್ಕದ ಆರ್ಚ್ ನೋಡಿ. ಇದು 7 ಡಬಲ್ ಕಂಬ ಹಾಕ್ಕೊಂಡಿದ್ದು ನೋಡಿರಿ ಅಲ್ವಾ. ಈಗ ನೋಡಿ ಇಲ್ಲೊಂದು ಸಿಂಗಲ್ ನಾಟ್ ಇದೆಯಲ್ಲ, ಇಲ್ಲಿ ಆ ಕಡೆ ಈ ಕಡೆ 3 ಚೈನ್ ಹಾಕಿರೋದು ಒಂದು ನಾಟ್ ಹಾಕಿ ಅದರೊಳಗೆ ಹೋಗಿ ಸಿಂಗಲ್ ನಾಟ್ ಹಾಕೋಬೇಕು. ನೋಡಿ ಇದು ಸಿಂಗಲ್ ನಾಟ್. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ 3 ಚೈನ್ ಇದೆಯಲ್ಲ, ಇದರೊಳಗೆ ಹೋಗಿ ದಾರನ ತಂದು 2ರಲ್ಲಿ 1 2ರಲ್ಲಿ 1, ಇದು ಡಬ್ಬಲ್ ಕ್ರೋಶ. ಇದು ನೋಡಿ ಈ ಥರ ಸೂಜಿ ಮೇಲೆ ದಾರ ತೊಗೋಬೇಕು, 3 ಚೈನ್ ಒಳಗಡೆ ಹೋಗಬೇಕು. ನೋಡಿ ಈ ಥರ ದಾರ ತೊಗೊಂಡು ನೋಡಿ ಈ ಥರ ಹಿಂಗೆ ಹೋಗಬೇಕು. ಮತ್ತು ಹಿಂಗೆ 2ರಲ್ಲಿ 1 2ರಲ್ಲಿ 1 ತೊಗೋಬೇಕು. ಈಗ 3 ಚೈನ್ ಆಯಿತು. ಈಗ ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕ್ತೀನಿ.
ನೋಡಿ, ಇದರೊಳಗೆ ದಾರನ ಎಳ್ಕೊಂಡು, ಬೀಡಿಗೆ ನಾಟೇನು ಹಾಕಲ್ಲ, ಸೂಜಿ ಮೇಲೆ ದಾರನ ತೊಗೊಂಡು ಹಾಗೆ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಒಂದು ಕಂಬ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಅದಾದಮೇಲೆ ಇನ್ನು 3 ಕಂಬ ಹಾಕೋಬೇಕು. ಹಿಂಗೆ ಸ್ಯಾರಿ ಫುಲ್ ಹಾಕೊಂಬಿಟ್ಟು ಹೋಗಬೇಕು. ಈ ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ, ಹಾಕಾದ್ಮೇಲೆ ನೋಡಿ 2 ಬೀಡು ಎಷ್ಟು ಚೆನ್ನಾಗಿ ಚಿಕ್ಕ ಪುಟ್ಟ ಆರ್ಟ್ ಥರ ಬಂತು. ಫುಲ್ ಹಾಕಿ ತೋರಿಸ್ತೀನಿ ನೋಡಿ. ಹಿಂಗಾದಮೇಲೆ ಇವೆಲ್ಲ ಬೀಡ್ಸ್ ಹಾಕಾದ್ಮೇಲೆ ಲಾಸ್ಟಲ್ಲಿ ಇಲ್ಲಿ ಸಿಂಗಲ್ ನಾಟ್ ಇರ್ತದಲ್ಲ, ಈ ಸಿಂಗಲ್ ನಾಟ್ಗೆ ನಾಟ್ ಹಾಕೋಬೇಕು. ಸಿಂಗಲ್ ನಾಟ್ ಈ ಥರ ಈ ಥರ ಸಿಂಗಲ್ ನಾಟ್ ಹಾಕ್ಕೊಂಡು, ಮತ್ತು ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಲ್ವ, ಇಲ್ಲಿ 3 ಚೈನು 5 ಚೈನು ಇದೆ ಅಲ್ವಾ, ಅಲ್ಲಿಗೆ 3 ಚೈನ್ ಇರೋದಕ್ಕೆ 3 ಚೈನೇ ಹಾಕ್ಕೋಬೇಕು, 5 ಚೈನ್ ಇರೋದಕ್ಕೆ 5 ಚೈನ್ ಹಾಕ್ಕೋಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಹಾಕ್ಬೋದು. ಇಂಥ ಹೊಸಬ್ರು ಸುಧಾ ಹಾಕ್ಬೋದು ನೋಡಿ. ಕಲ್ತ್ಕೊಂಡು ಹಾಕಿ ಫುಲ್ ಹಾಕಿ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಕುಚ್ಚು ಕಟ್ಟಿ ರೆಡಿ ಆಯಿತು ಸೀರೆ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹೊಸಬರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ದಯವಿಟ್ಟು ನೋಡಿ. ನೋಡಿ ತುಂಬ ಕ್ಯೂಟಾಗಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾನು ಪ್ರತಿ ವಿಡಿಯೋನಲ್ಲೂ ಅದೇ ಹೇಳ್ತೀನಿ, ಸಪೋರ್ಟ್ ಮಾಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ಸೂಪರ್ ವಿಡಿಯೋನ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.